ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಯಾರ ಮುಖದಲ್ಲೂ ಗೆಲುವೇ ಇಲ್ಲ. ಎಲ್ಲರೂ ಒಂಥರ ಇದ್ದೀರಾ. ಏನಾಗಿದೆ? ನನ್ನಿಂದ ಏನಾದರೂ ಮುಚ್ಚಿಡ್ತಿದ್ದೀರಾ? ಅಜ್ಜಿ, ಯಾಕೆ ಈ ಥರ ಮಾತಾಡ್ತಿದ್ದೀರಾ? ನಿಮ್ಮಿಂದ ನಾವೇನಾದರೂ ಮುಚ್ಚಿಡೋಕ್ಕೆ ಸಾಧ್ಯನಾ? ಮುಚ್ಚಿಟ್ರು ನಮಗೇನು ಪ್ರಯೋಜನ? ನೀವೇ ಹೇಳಿ. ಇವತ್ತೆರಡು ಶಾಕ್ ಅಲ್ವಾ, ಅದಕ್ಕೆ ಆ ಶಾಕಲ್ಲಿರೋದ್ರಿಂದನೇ ಹಾಗೆ ಅನಿಸ್ತಿರ್ಬೋದು. ಎರಡೆರಡು ಶಾಖ? ಯಾವುದದು? ಅದು ನೀವು ಸಡನ್ ಆಗಿ ಬಂದ್ರಲ್ಲ ಅಜ್ಜಿ, ಅದನ್ನೇ ಶಾಕ್ ಅಂತ ಹೇಳ್ತಾ ಇದ್ದಾಳೆ ಅಲ್ವಾ ಲಕ್ಷ್ಮಿ? ಹೌದಕ್ಕ. ಮತ್ತಿನ್ನೊಂದು? ಇನ್ನೊಂದು ಅದು ಅದು ಅಜ್ಜಿ, ನೀವು ಪ್ರಸಾದನೇ ತರಲಿಲ್ವಲ್ಲ, ಅದಕ್ಕೆ ಲಕ್ಷ್ಮಿ ಶಾಕ್ ಆಯಿತು ಅಂತ ಹೇಳಿದ್ದು. ಏನು ಲಕ್ಷ್ಮಿ, ನೀವು ಅಜ್ಜಿಗೆ ಸುಮ್ಮನೆ ಟೆನ್ಷನ್ ಕೊಡ್ತಿದ್ದೀರಲ್ಲ. ಪ್ರಸಾದ ಬಿಡಮ್ಮ, ನಮ್ಮ ಫ್ರೆಂಡ್ಸ್ಗೂ ಹೇಳಿ ತರಿಸ್ಕೋಬೋದು. ನಾನು ಫಸ್ಟ್ ರಾಮ್ನ ನೋಡಬೇಕು. ವಿಶ್ವರೂಪ ಕರೆದ್ರು ಅಜ್ಜಿ? ಅಲ್ವೋ, 24 ಗಂಟೆನೂ ನನ್ನ ಮಗನ ಜೊತೆನೇ ಸುತ್ತಾ ಇರ್ತೀಯಾ? ಇವತ್ತು ಯಾಕೆ ಇಲ್ಲೇ ಇದೆಯಾ? ಅಜ್ಜಿ, ಆ್ಯಕ್ಚುಲಿ ವಾಟ್ ಹ್ಯಾಪೆಂಡ್ ಈಸ್... ಮುಚ್ಚ ಬಾಯಿ. ನನ್ನ ಮಗ ಎಲ್ಲಿ, ಅದನ್ನು ಹೇಳು. ಅದು ಬಾಸ್ ಆನ್ ದಿ ವೇ ಟು... ನಾನು ಬಂದಿದ್ದೀನಿ ಅಂತ ಗೊತ್ತಾದರೆ ಓಡೋಡ್ ಬರೋನು. ಅಂಥದ್ರಲ್ಲಿ ನಾನು ಅವನಿಗೋಸ್ಕರ ಓಡೋಡ್ ಬಂದಿದ್ದೀನಿ ಅಂತಂದ್ರೂ ನನ್ನ ಮಗ ಕೈಗೆ ಸಿಗಲಿಲ್ಲ ಅಂದರೆ ನನಗೆ ಎಷ್ಟು ಸಂಕಟ ಆಗಬೇಡ. ಆಗ್ಲಿಂದ ಹೇಳ್ತಾ ಇದ್ದೀನಿ, ಒಬ್ಬರಾದರೂ ನನ್ನ ಮಗ ಎಲ್ಲಿದ್ದಾನೆ ಅಂತ ಹೇಳಿದ್ದೀರಾ? ಅದು ಹೋಗಲಿ, ಅಮ್ಮ ಬಂದಿದ್ದಾಳೆ ಅಂತ ಅವನಿಗೇನಾದರೂ ಸುದ್ದಿ ಮುಟ್ಸಿದ್ದೀರಾ? ಹಾಳಾದ ಕನಸು ಬೇರೆ. ನಿನ್ನೆ ರಾತ್ರಿ ಎದೆ ಹೊಡ್ಕೊಳ್ಳೋಕೆ ಶುರು ಮಾಡಿದ್ದು ಇದುವರೆಗೂ ಡವಡವ ಅಂತ ಹೊಡ್ಕೋತಾ ಇದೆ. ಅಜ್ಜಿ, ಅದಕ್ಕೆ ಹೇಳಿದ್ದು ನೀವು ಫಸ್ಟು ರೆಸ್ಟ್ ಮಾಡಿ, ಏಜಿನ ನಾವು ಕಾಲ್ ಮಾಡಿ ಕರ್ಸ್ಕೋತೀವಿ. ಏನು ಬೇಕಾಗಿಲ್ಲ, ನಾ ಮೊದಲು ರಾಮನ್ ನೋಡಬೇಕು. ರೆಸ್ಟ್ ಎಲ್ಲ ಏನಿದ್ರು ಆಮೇಲೆ. ಅಜ್ಜಿ, ಅದು ಬಾಸ್ ಅರ್ಜೆಂಟ್ ಮೀಟಿಂಗ್ ಅಂತ ನೀವು ಬರೋದಕ್ಕಿಂತ ಸ್ವಲ್ಪ ಮುಂಚೆ ಹೋದ್ರು ಬಿಸ್ನೆಸ್ ಅಂಬಾಸಿಗೆ. ಅದು ಇಲ್ಲಿಂದ ಸ್ವಲ್ಪ ದೂರನಿದೆ. ಹತ್ರ ಇರ್ತಿದ್ರೆ ನಾನೇ ಕುಣಿದಾಡ್ಕೊಂಡು ಹೇಳ್ತಿದ್ರೆ ಅಜ್ಜಿ ಬಂದ್ರು ಅಂತ. ನೀವೇನಜ್ಜಿ ಸಣ್ಣ ಮಕ್ಕಳ ಥರ ಆಟ ಮಾಡೋದು? ಮೀಟಿಂಗ? ಅಲ್ಲ, ನಾನು ಬಂದ್ಮೇಲೂ ಮೀಟಿಂಗ್ ಮಾಡಬೇಕಾ? ನನಗಿಂತ ಮೀಟಿಂಗೇ ಮುಖ್ಯ ಆಗೋಯ್ತಾ? ಹಾಗಲ್ಲ ಅಜ್ಜಿ, ನೀವು ಬರೋ ವಿಷಯ ಗೊತ್ತಿದ್ದಿದ್ರೆ ಅವ್ರ ಮೀಟಿಂಗ್ ಕ್ಯಾನ್ಸಲ್ ಮಾಡ್ಕೊಂಡಾದ್ರೂ ಬಂದಿರೋರು. ಆದರೆ ನೀವು ಬರೋ ವಿಷಯ ನಮ್ಗೆ ಯಾರಿಗೂ ಗೊತ್ತಿರಲಿಲ್ವಲ್ಲ. ಹೌದು ಹೌದು ಅಜ್ಜಿ, ಲೈಫಲ್ಲೆಲ್ಲ ಮೊದಲೇ ಗೊತ್ತಾದರೆ ನಮಗೆ ಕೈ ಕಾಲಿದೆ ಅನ್ನೋದು ಗೊತ್ತಾಗಲ್ಲ. ಈ ಥರ ಸಿಚುವೇಶನ್ ಸಡನ್ ಆಗಿ ಬಂದ್ರೇ ನಮ್ಮ ಕೈ ಕಾಲೆಲ್ಲ ನಡುಗುತ್ತೆ. ಆಗ ಎಲ್ಲರಿಗೂ ಗೊತ್ತಾಗುತ್ತೆ. ನನ್ನ ಮಗನಿಗೆ ಯಾವುದೇ ತೊಂದರೆ ಆಗದೆ ಇರಲಿ ಅಂತ ದೇವ್ರಿಗೆ ಪೂಜೆ ಮಾಡಿಸಿ ಈ ರುದ್ರಾಕ್ಷಿ ಮಾಲೆ ತಂದಿದ್ದೀನಿ.
ಯಾವುದೇ ಮೀಟಿಂಗ್ ಇದ್ರೂ ಅದನ್ನು ಅರ್ಧದಲ್ಲೇ ನಿಲ್ಲಿಸಿ ಅವನನ್ನು ಕರೆಸಿ. ಇದನ್ನು ನಾನು ಮೊದಲು ಅವನ ಕುತ್ತಿಗೆ ಹಾಕಬೇಕು, ಆಗಲೇ ನನಗೆ ಸಮಾಧಾನ. ನನ್ನ ಮಗನಿಗೆ ಆಗ ಯಾವ ದುಷ್ಟಶಕ್ತಿನೂ ಏನೂ ಮಾಡೋಕ್ಕಾಗಲ್ಲ. ಅಜ್ಜಿ ಪ್ಲೀಸ್ ನಮ್ಮ ಮಾತು ಕೇಳಿ. ಏನೇ ಕೇಳೋದು? ನನಗೆ ಆಗ್ತಿರೋ ಗಾಬರಿ ನಿಮಗೆ ಗೊತ್ತಾಗ್ತಾ ಇಲ್ಲ. ನೀವಿವತ್ತೇನು ಹೇಳಿದ್ರು ನನ್ನ ಕಿವಿ ಕೇಳೋದಿಲ್ಲ. ನಾ ಮೊದಲು ರಾಮಕ್ಕೆ ಫೋನ್ ಮಾಡಬೇಕು. ಎಲ್ಲಿಟ್ಟ ನನ್ನ ಫೋನು? ಅಜ್ಜಿ ನಾನೇ ಕಾಲ್ ಮಾಡ್ತೀನಿ ಬಿಡಿ. ಯಾಕಮ್ಮ, ನನಗೆ ಫೋನ್ ಉಪಯೋಗಿಸಕ್ಕೆ ಬರಲ್ವಾ? ಅಥವಾ ರಾಮಗೆ ನಾನು ಯಾವತ್ತೂ ಫೋನೇ ಮಾಡಿಲ್ವಾ? ಯಾಕೆ ಎಲ್ಲರೂ ಇವತ್ತು ನಾ ಫೋನ್ ಮಾಡೋಕ್ಕೆ ಹೋದ್ರೆ ತಡೀತಿದ್ದೀರಾ? ಏನಾಯ್ತಂಥದ್ದು? ಅಂದರೆ ಅಜ್ಜಿ, ಅದು ಲೀಲಾ ಮೇಡಮ್ ಮೊಬೈಲಲ್ಲಿ ಔಟ್ ಗೋಯಿಂಗ್ ಫ್ರೀ ಇದೆ ಅಲ್ವಾ, ಅದಕ್ಕೆ ಅವ್ರು ಮಾಡ್ತೀನಂದ್ರು ಅಲ್ವಾ ಮೇಡಮ್? ಏಯ್, ನನ್ನ ಮಗ ನನ್ನ ಅಕೌಂಟಲ್ಲಿ ಎಷ್ಟು ದುಡ್ಡು ಇಟ್ಟಿದ್ದಾನೆ ಅಂತ ಗೊತ್ತಾ ನಿನಗೆ? ಔಟ್ ಗೋಯಿಂಗ್ ಕಾಲ್ ಫ್ರೀ ಅಂತ ನನ್ನನ್ನು ಫೋನ್ ಮಾಡೋದ್ರಿಂದ ತಡೀತಿದ್ದೀಯಾ? ಕತ್ತೆಂತಂದು. ಸಾರಿ ಅಜ್ಜಿ. ಹಾಂ, ಸಿಕ್ತು ನೋಡು. ಈಗ ನಾನು ರಾಮಗೆ ಫೋನ್ ಮಾಡಿ ನಾ ಬಂದಿದ್ದೀನಿ ಕಣೋ ಅಂತ ಅಂದ ಕೂಡಲೇ, ಅಮ್ಮ ಇನ್ನೊಂದು 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಓಡೋಡೆ ಬಂದ್ಬಿಡ್ತಾನೆ. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ